ಮೇಡಮ್ ಹಾಯ್. ಓ ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ ಮೇಡಮ್. ರೆಡಿನಾ? ಎಲ್ಲಿ ಸಿಕ್ಕಿಲ್ಲ, ಏನು ತಗೊಂಡೇ ಬಂದಿಲ್ಲ. ಸಿಕ್ಕಿಲ್ಲ ನಮ್ಗೆ, ಬೇಡ, ನೀವು ಇದೀರಲ್ಲ, ಏನಾದರೂ ಆದ್ರೆ ಹೆಲ್ಪ್ ಮಾಡ್ತೀರಾ? ಓಹೋ, ಇವತ್ತು ಹಂಗಾದ್ರೆ ಒಳ್ಳೆ ಕತೆ ಇದೆ ನಿಮಗೆ. ಬನ್ನಿ 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 ಬನ್ನಿ. ಸೊ ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಶೋ ಕನ್ನಡ. ಸೊ ಪಾರು ಪಾರ್ವತಿ ಸಿನಿಮಾದ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಬೆಂಗಳೂರಿಂದ ಹೊರಗಡೆ ಬಂದಿದ್ದೀವಿ. ಮೇಡಮ್ ಇದ್ದಾರೆ, ದೀಪಿಕಾ ದಾಸ್ ಅವರು. ಸೊ ಸಿನಿಮಾ ಥೀಮ್ ಹೇಗಿದೆ ಅಲ್ವಾ, ಅದೇ ಥರ ಇಂಟರ್ವ್ಯೂ ಸೆಟಪ್ ಕೂಡ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ದಿನ ಆಗೋಗ್ಬಿಟ್ಟಿತ್ತು, ನಾನು ಹೈಕಿಂಗ್ ಎಲ್ಲ ಮಾಡಿರ್ಲಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ, ಹಾಗೆ ಒಂದ್ ಸ್ವಲ್ಪ ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಂಡ್ ಬರೋಣ ನಮ್ಮ ಟೀಮ್ ಜೊತೆ. ನಿಮ್ಗೂನು ಒಂದ್ ಸ್ವಲ್ಪ ಇವತ್ತು ತೋರ್ಸೋಣ ನಮ್ಮ ಜರ್ನಿನ, ಕಷ್ಟನ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಅಂದ್ರೆ ನೀವು ಸಿನಿಮಾದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಲ್ವಾ, ಅದ್ ನಮಗೂ ಗೊತ್ತಾಗ್ಲಿ ಅಂತ ಈ ತರ ಮಾಡ್ತಾ ಇದ್ದೀರಾ. ಇವತ್ತು ನಿಮ್ಗೆ ಒಂದ್ ಝಲಕ್ ಅದು ತೋರಿಸ್ತೀನಿ. ರೆಡಿನಾ? ರೆಡಿ ಮೇಡಮ್, ರೆಡಿ. ಸೊ ಸೂಪರ್, ಲೆಟ್ಸ್ ಗೋ. ಓಕೆ ಬನ್ನಿ, ನಮ್ಮನ್ನ ಫಾಲೋ ಮಾಡಿ. ಮೇಡಮ್ ಇವತ್ತು ನೀವೇ ನಮಗೆ ದಾರಿ ತೋರಿಸ್ಬೇಕು, ನೋಡೋಣ. ಸೊ ಇವತ್ತು ಹಂಗಾದ್ರೆ ಫುಲ್ ಹೆವಿ ವರ್ಕೌಟ್ ಮಾಡಿಸ್ತೀನಿ, ಬನ್ನಿ ನೋಡೋಣ. ಏನೋ ನಿಮ್ಮ ಟೀಮವರೆಲ್ಲ ಭಯ ಪಡಿಸ್ತಾ ಇದ್ದೀರಾ ಆಲ್ರೆಡಿ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಏನ್ ಗೊತ್ತಾ, ಸ್ವಲ್ಪ ಹಂಗೆ ಹಿಂಗೆ ನೋಡ್ಕೊಂಬನಿಲ್ಲ, ಹಾವುಗಳೆಲ್ಲ ಚಾನ್ಸಸ್ ಇದೆ. ಅಬ್ಬಾ, ಹಾವು ಕಂಡ್ರೆ ಭಯ ಇದೆಯಾ ನಿಮ್ಗೆ? ಇಲ್ಲದೆ ಇರುತ್ತಾ ಮೇಡಮ್? ಹೌದಾ, ಮತ್ತೆ ನನ್ನ ಜೊತೆ ಬಂದಿದ್ದೀರಾ? ಓ ನಾಗಿಣಿ ಅಲ್ವಾ, ಹಂಗೆ. ಅಲ್ಲ, ನಾನು ಆಕ್ಚುಲಿ ಸೀರಿಯಸ್ ಆಗಿ ಹೇಳಿದ್ದು. ಇಲ್ಲಿ ಹಾವು, ಹಲ್ಲಿ, ಆಮೇಲೆ ನಿಮ್ಗೆ ಭಯ ಆಗುವಂತ ಹುಲಿ, ಸಿಂಹ ಎಲ್ಲ ಸಿಗಲ್ಲ. ಹಾವು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದಾ, ನೋಡೋಣ. ನೀವು ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀರಲ್ಲ? ಹೌದು ಹೌದು, ನಾನು ನೋಡ್ತಾ ಇರ್ತೀನಿ, ಇನ್ಸ್ಟಾ ಎಲ್ಲ ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀರಾ. ಹೌದು. ರೀಸೆಂಟ್ ಆಗಿ ಎಲ್ಲಿಗೆ ಹೋಗಿದ್ರಿ? ರೀಸೆಂಟ್ ಆಗಿ ಇಂಗ್ಲೆಂಡ್ಗೆ ಹೋಗಿದ್ದೆ, UK. ಅಲ್ಲಿ ವೇಲ್ಸ್ ಅಂತ ಒಂದು ಪ್ಲೇಸ್ ಇದೆ. ವೇಲ್ಸ್ ಅನ್ನೋದು ಒಂದು ಪಾರ್ಟ್ ಆಫ್ UK ಅಲ್ಲಿರೋ ಅಂತ ಕಂಟ್ರಿ. ಸೊ ಅಲ್ಲೂ ಕೂಡ ಈ ತರ ತುಂಬಾ ನೇಚರ್ ಓರಿಯೆಂಟೆಡ್ ಪ್ಲೇಸ್ಗಳೆಲ್ಲ ಇತ್ತು. ಅಲ್ಲಿ ಕ್ಯಾಸಲ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಅಲ್ಲೆಲ್ಲ ಹೋಗಿದ್ವಿ. ಅಂಡ್ ಸ್ನೋ ಬೀಳ್ತಾ ಇತ್ತು ಆಕ್ಚುಲಿ ನಾವು ಹೋದಾಗ. ಹಾಗೆ ಅದು ಕೂಡ ಒಂದು ಈ ಫಾರೆಸ್ಟ್ ಮಧ್ಯದಲ್ಲಿರುವಂತ ಒಂದು ಜಾಗದಲ್ಲಿ ಸ್ಟೇ ಆಗಿದ್ವಿ. ಹೇಗೆ ಅಂದ್ರೆ ಸುತ್ತಮುತ್ತ ಒಂದು 200 ಮೀಟರ್ಸ್ ಯಾವ ಮನೇನೂ ಇರಲ್ಲ. ಏನೇ ಬೇಕು ಅಂತಂದ್ರೂ ಮುಂಚೆನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೇಕು. ಇಲ್ಲ ಅಂತ ಅಂದ್ರೆ ಅಷ್ಟೇ, ನೀರು ಕುಡ್ಕೊಂಡು ಮಲ್ಕೋಬೇಕು. ನೀರು ಕುಡಿಯೋಕ್ಕೂ ಆಗಲ್ಲ ಅಲ್ಲಿ ಅಷ್ಟು ತಣ್ಣಗಿರೋ ನೀರು ಬರ್ತಾ ಇರತ್ತಿಲ್ಲ, ಐಸ್ ತಿನ್ಕೊಂಡೇ ಬದುಕಬೇಕು, ಹಂಗಿರುತ್ತೆ ಅಲ್ಲಿ. ಸೊ ನೀವು ಹೈಕಿಂಗ್ ಏನಾದ್ರು ಹೋಗಿದ್ದೀರಾ ಮುಂಚೆ? ಮೇಡಮ್ ನಿಜ ಹೇಳ, ನೀವು ಇದೀರಲ್ಲ ಅದ್ರ ಅಪೋಸಿಟ್ ನಾನು. ಅಂದ್ರೆ ಈ ಟ್ರೆಕ್ಕಿಂಗು, ಟ್ರಾವೆಲಿಂಗು ಅದ್ಯಾವುದೂ ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ ಅಥವಾ ಅಲ್ಲ, ಟ್ರೈ ಮಾಡಿಲ್ಲ ಜಾಸ್ತಿ, ಅದು ಆ ಲೆವೆಲ್ಗೆ ಇಷ್ಟನೂ ಇಲ್ಲ. ಏನೋ ನೀವು ಇರ್ತೀರಾ ಅಂದ್ರು, ಏನೋ ಮಾಡ್ತಾರೆ ಮೇಡಮ್, ನೋಡೋಣ ಅಂತೇಳಿ ಬಂದೆ ಇವತ್ತು. ಧೈರ್ಯ ಮಾಡಿದ್ರೆ ನೀವು ಇವತ್ತು ನಮ್ಮ ಜೊತೆ ಬರ್ಬೇಕಾಗಿದ್ದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ ನಿಮಗೆ ಇದ್ರ ಖುಷಿ ಏನು ಅಂತ ಗೊತ್ತಿಲ್ಲ, ಆಯ್ತಾ? ಇವತ್ತಾದ್ಮೇಲೆ ಐ ಥಿಂಕ್ ನೀವು ಅಟ್ಲೀಸ್ಟ್ ಯಾವಾಗ್ಲಾದ್ರೂ ಟೈಮ್ ಸಿಕ್ಕಿದಾಗ ಚಿಕ್ಕದಾಗಾದ್ರೂ ಅಲ್ಲಿ ಇಲ್ಲಿ ಸುತ್ತೋದಕ್ಕೋ ಅಥವಾ ಹೊರಗಡೆ ಹೋಗೋದಕ್ಕೋ ಒಂದ್ ಸ್ವಲ್ಪ ಮನ್ಸಂತೂ ಮಾಡ್ತೀರಾ. ನೀವು ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಇರ್ಬೇಕಾಗಿತ್ತು. ನಮ್ಮ ಸಿನಿಮಾದಲ್ಲಿ ಇದ್ದಿದ್ರೆ ತುಂಬಾ ಹೆಲ್ಪ್ ಆಗ್ತಿತ್ತು ನಿಮ್ಗೆ. ಈ ತರ ಇರೋ ಮೈಂಡ್ ಸೆಟ್ಸ್ನೆಲ್ಲ ತುಂಬಾ ಚೇಂಜ್ ಮಾಡ್ಬಿಟ್ಟಿದೀವಿ, ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಟೀಮ್ ಇಂದ ಹಿಡಿದು ನಮ್ಮ ಟೀಮಲ್ಲಿ ವರ್ಕ್ ಮಾಡಿದಂಥ ಎಲ್ಲರಿಗೂ ಒಂದು ಟ್ರಾವೆಲಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಟ್ಟದಾಗೆ ಜಲಕ್ಕೆ ತೋರಿಸ್ಬಿಟ್ಟಿದ್ದೀವಿ. ನಿಮ್ಗೆ ಯಾವಾಗಿಂದ ಅಂದರೆ ಈ ಟ್ರಾವೆಲಿಂಗು ಅದೆಲ್ಲ ಶುರುವಾಗಿದೆ? ಯಾವಾಗಿಂದ? ಚಿಕ್ಕ ವಯಸ್ಸಲ್ಲಿ ತುಂಬ ಹೋಗ್ತಾ ಇದ್ರ ಅಥವಾ ಯಾವಾಗಿಂದ? ಹಾಗೇನಿಲ್ಲ, ಚಿಕ್ಕದ್ರಿಂದ ಹೋಗ್ತಾ ಇದೆ ಅಂತ ಏನಿಲ್ಲ, ಬಟ್ ಹೋಗ್ಬೇಕು ಅನ್ನೋ ಆಸೆ ಇತ್ತು. ಕೇಳ್ತಾ ಇರ್ತೀವಿ ಅಲ್ಲ, ಆ ಪ್ಲೇಸು ಈ ಪ್ಲೇಸು, ಅಲ್ಲಿ ಹಂಗಂತೆ ಇಲ್ಲಿ ಹಿಂಗಂತೆ ಅಂತ. ಸೊ ನಾವು ಕೇಳಿದಾಗ ಅಥವಾ ಟಿವಿಯಲ್ಲೋ ಯಾವುದೋ ಪೋಸ್ಟರಲ್ಲಿ ಈ ಸೀನ್ಸ್ಗಳು ಬರ್ತಿತ್ತು ಗೊತ್ತಾ, ಅವಾಗ ಪೋಸ್ಟರ್ಸ್ಗಳು ಮನೆಗಳಲ್ಲಿ ತಂದು ಅಂಟಿಸ್ತಾ ಇದ್ರು. ಅದೆಲ್ಲ ನೋಡಿದ್ರೆ ಒಂಥರ ಪೇಂಟಿಂಗ್ ಥರ ಅನಿಸ್ತಾ ಇತ್ತು. ಬಟ್ ದೊಡ್ಡವ್ರು ಆಗ್ತಾನೆ ಗೊತ್ತಾಗಿದ್ದು ಬಟ್ ಅದು ಕೂಡ ರಿಯಲ್ ಆಗಿರುವಂಥ ಸ್ಪಾಟ್ಸ್ಗಳು ಅಂತ. ಇಲ್ಲೊಂದು ಕಡೆ ಅದೆಲ್ಲ ನೋಡಿ 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 ಈ ಥರ ಪ್ಲೇಸ್ಗೆ ಹೋದ್ರೆ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ, ಹೀಗೆಲ್ಲ ಒಂಥರ ಆಸೆಗಳು ಹುಟ್ಕೊಳ್ಳೋಕೆ ಶುರುವಾಯಿತು. ಆಮೇಲೆ ಬೆಳೀತಾ ಹೊರಗಡೆ ಹೋಗೋದ್ರಲ್ಲಿ ಇರೋವಂಥ ಖುಷಿ ನಿಜವಾಗ್ಲೂ ಪ್ರಾಕ್ಟಿಕಲಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಶುರುವಾಯಿತು. ಫಾರ್ ಎಕ್ಸಾಂಪಲ್ ಬೇಜಾರಾದಾಗಲೋ ಅಥವಾ ನಮಗೆ ಯಾವಾಗಲಾದ್ರು ಬ್ರೇಕ್ ಸಿಕ್ಕಿದಾಗಲೋ ಯಾವುದಾದ್ರು ಒಂದು ಪ್ಲೇಸ್ಗೆ ಹೋದಾಗ ಒಂಥರ ಮೀ ಟೈಮ್ ಅಂತಾರೆ ಗೊತ್ತಾ, ನಮಗೋಸ್ಕರ ನಾವು ತೊಗೊಳ್ಳೋ ಟೈಮು, ಅದೆಲ್ಲ ಒಂಥರ ಖುಷಿ ಕೊಡೋಕ್ಕೆ ಶುರುವಾಯಿತು. ಇದ್ರ ಮುಂದೆ
ನಾವು ಒಂದೊಂದ್ಸರಿ ಶಾಪಿಂಗ್ ಮಾಡೋದು ಯಾವುದೂ ಅಲ್ಲ, ಅಥವಾ ಚೆನ್ನಾಗಿ ತುಂಬ ಇಷ್ಟವಾಗಿರುವಂಥ ತಿಂಡಿ ಊಟ ಮಾಡೋದು ಯಾವುದೂ ಅಲ್ಲ ಅಂತ ಅನಿಸುತ್ತೆ. ಇದು ಮೆಮೊರಿಯಲ್ಲಿ ಉಳಿಯೋದು. ಅದು ಹಿಂಗೆ ಅಂದರೆ ಈಗ ಒಂದ್ಸರಿ ಊಟ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಅನ್ಸುತ್ತೆ ಮತ್ತೆ ಬೇಕು ಅಂದ್ರೆ ತಿನ್ನೋಕ್ಕಾಗಲ್ಲ. ಆದರೆ ಟ್ರಾವೆಲಿಂಗ್ ಹಂಗೆ ಬರಲ್ಲ. ಟ್ರಾವೆಲಿಂಗ್ ಅಂದರೆ ಈ ಪ್ಲೇಸ್ ಆದಮೇಲೆ ಇನ್ನೊಂದು ಯಾವುದು, ಇನ್ನೊಂದಾದ್ಮೇಲೆ ಮತ್ತೊಂದು ಯಾವುದು. ಸೊ ಈ ಥರ ಪ್ರತಿದಿನವೂ ನಿಮ್ಮ ಬ್ರೈನು ಮನಸ್ಸು ಕ್ರೇವ್ ಮಾಡ್ತಾ ಹೋಗುತ್ತೆ, ಇನ್ನೂ ಏನೋ ನೋಡಬೇಕು, ಇನ್ನೂ ಏನೋ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಇದು ಯಾರಿಗೂ ಖುಷಿ ಮಾಡಿಸೋದಕ್ಕಲ್ಲ, ಇದು ನಮಗೆ ನಾವು ಖುಷಿ ಪಡೋದಕ್ಕೆ ಆ್ಯಕ್ಚುಲಿ ತುಂಬಾ ಯೂಸ್ ಆಗುತ್ತೆ. ಫಸ್ಟು ನೋಡಿದ್ದು ಅಂದರೆ ದೇಶ ಬಿಟ್ಟು ಹೋಗಿದ್ದು ಫಸ್ಟ್ ಎಲ್ಲಿಗೆ ಹೋಗಿದ್ರಿ? ಯಾವುದು ನಿಮ್ಮದು? ಎಲ್ಲಿ? ನಾನು ಫಸ್ಟು ಹೋಗಿದ್ದ ಕಂಟ್ರಿ ಇಂಡೋನೇಷ್ಯಾ. ಓಕೆ. ಒಂದು 10 ವರ್ಷದ 11 ವರ್ಷ ಮುಂಚೆ ಇಂಡೋನೇಷ್ಯಾ ನನ್ನ ಮೊದಲನೇ ಕಂಟ್ರಿ. ಓಕೆ. ಪಾಸ್ಪೋರ್ಟ್ ಹತ್ತ ತಕ್ಷಣ ಹೋಗಿದ್ದೆ. ಅದಕ್ಕೆ ಒಂದು ವೀಸಾ ಫ್ರೀ ಇತ್ತು ಅವಾಗ. ಓಕೆ ಓಕೆ. ಇನ್ನೊಂದು ತುಂಬ ಚೆನ್ನಾಗಿದೆ, ಎಸ್ಥೆಟಿಕ್ ಆಗಿದೆ ಪ್ಲೇಸು. ಅಲ್ಲಿ ಏನೋ ಟ್ರೆಡಿಷನ್ಸ್ ಚೆನ್ನಾಗಿದೆ, ಪ್ಲೇಸಸ್ಗಳು ತುಂಬ ಅದ್ಭುತವಾಗಿದೆ. ಸೊ ಆ ಥರ ಪ್ಲೇಸಸ್ ಎಲ್ಲ ತುಂಬ ಒಂಥರ ಕೇಳಿ ಒಂಥರ ಅನಿಸ್ತಾ ಇತ್ತು. ಸೊ ವೀಸಾ ಫ್ರೀ ಇರೋ ಕಂಟ್ರಿ ಆದರೆ ತುಂಬ ಈಸಿ ಆಗುತ್ತೆ ನಮಗೆ ಟ್ರಾವೆಲ್ ಮಾಡೋಕ್ಕೆ. ಆ್ಯಂಡ್ ಭಾಷೆನೂ ಅಷ್ಟೇ ತುಂಬ ಅಲ್ಲಿ ಇಂಡಿಯನ್ ಸ್ವಲ್ಪ ಹಿಂದೂ ಇದ್ರ ಥರನೇ ಬರುತ್ತೆ. ಓಕೆ. ಸೊ ಅಂದರೆ ಮಾತಾಡೋದಲ್ಲ, ಕಲ್ಚರು. ಆಮೇಲೆ ಫುಡ್ಡು ಕೂಡ ನಾವು ಇಂಡಿಯನ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೊರಗಡೆ ಹೋದರೆ, ಈ ಇಂಗ್ಲೀಷ್ ಕಂಟ್ರೀಸ್ಗೆಲ್ಲ ಹೋದರೆ. ಆದರೆ ಇಲ್ಲಿ ಹಂಗಾಗಲ್ಲ. ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಬೆಳಗ್ಗೆ ಒಂದು ಟೈಮ್ ಬೇರೆ ಏನಾದರೂ ಈಗ ನಮ್ಮ ಕಡೆ ಸಿಗುತ್ತಲ್ಲ ಈ ರೋಟಿ ಗೀಟಿ ಆ ಥರದ್ದು ಏನೇನಾದರೂ ಸಿಗೋವಂಥ ಚಾನ್ಸಸ್ ಇರುತ್ತೆ. ಓಕೆ. ಸೊ ಸರ್ವೈವ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಫಸ್ಟ್ ಕಂಟ್ರಿ ಇಂಡೋನೇಷ್ಯಾನ ಪಿಕ್ ಮಾಡಿದ್ದು. ಒಬ್ಬರೇ ಹೋಗಿದ್ರಾ ಹಿಂಗೆ ಸೋಲೋ ಟ್ರಿಪ್ ಅದು? ಇಲ್ಲ ಫಸ್ಟು ಹೋಗಿದ್ದು ನನ್ನ ಸೋಲೋ ಟ್ರಿಪ್ ಅಲ್ಲ. ಬಟ್ ಅದಾದ ನಂತರ ಒಂದು 2-3 ಕಂಟ್ರಿ ಸೋಲೋ ಟ್ರಿಪ್ ಹೋಗಿದ್ದೀನಿ ನಾನು. ಓಕೆ. ಆಮೇಲೆ ಇಂಡಿಯಾದಲ್ಲೂ ಕೂಡ ಎಷ್ಟೊಂದು ಕಡೆ ಸೋಲೋ ಟ್ರಿಪ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಧರ್ಮಶಾಲಾ, ಡೆಲ್ಲಿ, ಆಮೇಲೆ ತಾಜ್ ಮಹಲ್ ಸೈಡು, ಹಿಮಾಚಲ್, ಓಕೆ, ಕಾಶ್ಮೀರ್, ಮನಾಲಿ, ಶ್ರೀಲಂಕಾ. ಆಮೇಲೆ ಒಂದು ಸರಿ ಇದಕ್ಕೆ ಹೋಗಿದ್ದೆ, ಯಾವುದು ಅಂಡಮಾನ್ಸ್ಗೆ ಆ್ಯಕ್ಚುಲಿ ಶೂಟಿಂಗ್ ಮೇಲೆ ಹೋಗಿದ್ವಿ. ಅದಾದ ನಂತರ ನಾನೊಂದು ಸರಿ ಇಂಡಿವಿಜುವಲ್ ಆಗಿ ಹೋಗಿದ್ದೆ. ಇಟ್ ವಾಸ್ ರಿಯಲಿ ಫನ್, ತುಂಬ ಚೆನ್ನಾಗಿತ್ತು. ಸಿ ಒಬ್ಬರೇ ಟ್ರಾವೆಲ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ ನಾವು ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ. ಯಾರ್ಯಾರ ಜೊತೆಲಿ ಇದ್ರೇ ತಾನೇ ನಾವು ಯಾವಾಗ್ಲೂ ಏನೋ ಅದು ಬೇಕು ಇದು ಬೇಕು ತುಂಬ ಡಿಪೆಂಡ್ ಆಗೋಕ್ಕೆ ಹೋಗ್ತೀವಿ. ನೀವೇ ನೋಡ್ಬೋದು, ಮನೇಲಿ ಅಮ್ಮ ಇದ್ದರೆ ಅಡುಗೆ ಮಾಡೋದಕ್ಕೆ ಅಮ್ಮ ಅದು ಮಾಡಿಕೊಡು, ಇದು ಮಾಡಿಕೊಡು, ಅದು ಕೊಡು, ಇದು ಕೊಡು ಕೇಳ್ತಾನೆ ಇರ್ತೀವಿ. ಅಮ್ಮ ಇಲ್ಲ, ಅಕಸ್ಮಾತ್ ಎಲ್ಲೋ ಹೊರಗಡೆ ಹೋಗಿದ್ರು ಅಂದ್ರೆ ಏನು ಮಾಡ್ತೀರಾ, ಹೊಟ್ಟೆ ಹೋದಾಗ ಎದ್ದು ಊಟ ಮಾಡಲೇಬೇಕು, ಏನೋ ಒಂದು ಮಾಡ್ಕೊಂಡು ತಿನ್ನಲೇಬೇಕಾ. ಈಗ ಸ್ವಿಗ್ಗಿ ಅದು ಇದು ಅಂತ ಬಂದಿದೆ. ಮುಂಚೆ ಏನಿಲ್ಲದಾಗ ಏನು ಮಾಡ್ತಾ ಇದ್ರಿ, ಏನೋ ಒಂದು ಕಷ್ಟಪಡ್ತಾ ಇದ್ರಿ, ಅನ್ನನಾದ್ರೂ ಮಾಡ್ಕೊಳ್ಳೋದು, ಮೊಸರು ಹಾಕೊಂಡು ಊಟ ಮಾಡೋದು, ಈ ಥರ ಮಾಡ್ತಾ ಇದ್ರಿ. ಸೊ ಜೀವನಕ್ಕೆ ಒಂದಷ್ಟು ಪಾಠನ ಕಲ್ಸೋದಕ್ಕೆ ಶುರುವಾಗತ್ತೆ ಈ ಜರ್ನಿ. ಐ ಲವ್, ಈಗಲೂ ಕೂಡ ನಾನು ಹೇಳ್ತೀನಿ, ಸೋಲೋ ಟ್ರಾವೆಲ್ ಮಾಡಬೇಕು. ಸೋಲೋ ಟ್ರಾವೆಲ್ ಮಾಡೋದ್ರಿಂದ ಪ್ರಾಕ್ಟಿಕಲ್ ಆಗಿ ಪ್ರಪಂಚ ಜ್ಞಾನ ಸಿಗುತ್ತೆ. ಈ ಕಡೆ ಸೊ ಪ್ರಪಂಚ ಜ್ಞಾನ ಸಿಗುತ್ತೆ, ಧೈರ್ಯ ಜಾಸ್ತಿ ಬರುತ್ತೆ. ಆಮೇಲೆ ತುಂಬ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀರಾ. ಆ್ಯಂಡ್ ಆಲ್ಸೋ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಒಂದು ಕಡೆ ಎಷ್ಟು ಖರ್ಚು ಮಾಡಬೇಕು ಅದೆಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಊಟ ತಿಂಡಿ ಬೆಲೆ ಚೆನ್ನಾಗಿ ಗೊತ್ತಾಗುತ್ತೆ. ಬರೀ ಕಂಟ್ರಿ ಸುತ್ತೋದು ಅಂತಲೇ ಅಲ್ಲ, ಈವನ್ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸ್ಗಳಿದೆ ಆ ಥರ ನೋಡೋಕೆ ಹೋದರೆ. ಸೊ ನಮ್ಮ ಊರಲ್ಲಿರೋ ಅಂತಂದರೆ ಈಗ ನಮ್ಮ ಸುತ್ತಮುತ್ತ ಇವತ್ತು ನಾನು ಕರ್ಕೊಂಬಂದಿದ್ದೀನಿ ಈ ಬೆಂಗಳೂರ ಸುತ್ತಮುತ್ತ ಇರೋವಂಥ ಪ್ಲೇಸ್ ಇದು. ಓಕೆನಾ, ಬೆಂಗಳೂರು ಸುತ್ತಮುತ್ತನೇ ಎಷ್ಟು ಜನ ನೋಡಿದ್ದಾರೆ, ನೋಡಿರಲ್ಲ. ಸೊ ಹೊರಗಡೆ ಬಂದಾಗ ಈಗ ನೀವು ಒಬ್ಬರೇ ಬಂದಾಗ ನೋಡಿ, ಈಗ ನಾವು ಬಂದಿರೋದಕ್ಕೂ ನೀವು ಒಬ್ಬರೇ ಇನ್ನೊಂದ್ಸರಿ ಬಂದಾಗ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ. ಪ್ರಶಾಂತವಾಗಿರುತ್ತೆ, ನಿಮ್ಮ ಟೈಮು, ಆರಾಮಾಗಿ ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ, ಕೂತ್ಕೋಬೋದು, ಆರಾಮಾಗಿ ಮೆಡಿಟೇಟ್ ಮಾಡ್ತೀರಾ ಮಾಡಿ. ನೀವೇ ನಿಮ್ಮ ಎಸೆನ್ಷಿಯಲ್ಸ್ ಲೈಕ್ ಕಾಫಿನೋ ಏನಾರು ಕುಡಿಯೋದಿದ್ರೆ ತೊಗೊಂಡು ಬನ್ನಿ, ನೀರು ತೊಗೊಂಡು ಬನ್ನಿ, ತಿನ್ನೋದಿದ್ರೆ ಏನಾರು ತೊಗೊಂಡ್ಬನ್ನಿ, ಕುತ್ಕೊಂಡು ಒಂದಿನ ಎಂಜಾಯ್ ಮಾಡಿ ನೋಡಿ. ಪ್ರಪಂಚದಲ್ಲಿ ಯಾರಿಲ್ಲ ಅಂದ್ರೂ ಬದುಕ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದು ನಂಗೆ ತುಂಬ ಇಷ್ಟವಾದಂತಹ ವಿಷಯ ಈ ಜರ್ನಿಯಲ್ಲಿ. ಸೊ ಈ ಸಿನಿಮಾ ಫುಲ್ ಟ್ರಾವೆಲ್ ಬಗ್ಗೆ ಇರುತ್ತೆ ಮೇಡಮ್. ಅಂದರೆ ಪಾರ್ವತಿ, ನಂಗೆ ಫಸ್ಟ್ ಕನ್ಫ್ಯೂಷನ್ ಏನಂದರೆ ಪಾರ್ವತಿ ಇಬ್ಬರು ನೀವೇನಾ?
ಅಥವಾ ಪಾರುನೇ ಬೇರೆನಾ, ಪಾರ್ವತಿನೇ ಬೇರೆನಾ? ನನಗೆ ಯಾಕೆ ಈ ಕ್ವೆಶನ್ ಕೇಳ್ತಾ ಇದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಯಾಕೆ ಅಂದರೆ ನಮ್ಮ ಸಿನಿಮಾ ನೋಡೋ ತನಕ ನಾವು ಇದನ್ನು ಹೇಳಲ್ಲ, ಸೊ ಯಾರು ಕ್ವೆಶನ್ ಕೇಳೋದನ್ನ ನಿಲ್ಸಲ್ಲ. ಓಕೆ. ಸೊ ಹಾಗಾಗಿ ಮೊದಲನೇದಾಗಿ ನಾನು ಹೇಳೋದು, ನಿಮಗೆ ಪಾರು ಯಾರು ಅಂತ ಗೊತ್ತಾಗಬೇಕಾ, ಪಾಯಲ್ ಯಾರು ಅಂತ ಗೊತ್ತಾಗಬೇಕಾ, ಪಾರ್ವತಿ ಯಾರು ಅಂತ ಪಾಯಲ್ ಬೇರೆ ಇದೆಯಾ ಕ್ಯಾರೆಕ್ಟ್ರು? ಓಹೋ, ನೀವು ಖಂಡಿತವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ಬೇಕು. ಹಂಗಾದ್ರೆ ನಮ್ಮ ಚಾನಲ್ ಹೆಸರೇ ಫಸ್ಟ್ ಡೇ ಫಸ್ಟ್ ಶೋ. ಹಂಗಾದ್ರೆ ಫಸ್ಟ್ ಡೇ ಫಸ್ಟ್ ಶೋ ಮಸ್ಟ್, ನೀವಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಖಂಡಿತ ಖಂಡಿತ. ನಿಮ್ಗೊಂದು ಆಸೆ ಇದೆಯಂತೆ 198 ದೇಶನ ಕವರ್ ಮಾಡಬೇಕು ಅನ್ನೋದು. 198 ದೇಶ ಇರೋದು, ಹಾಗಾಗಿ 198 ದೇಶನ ಸುತ್ತಬೇಕು ಅಂದ್ರೆ ಓಕೆ, ಇಡೀ ಎಲ್ಲ ಪ್ರಪಂಚದಲ್ಲಿರೋ ದೇಶಗಳನ್ನೆಲ್ಲ ಸುತ್ತಬೇಕು ಅನ್ನೋದು ಆಸೆ. ಎಷ್ಟು ದೇಶ ಕವರ್ ಮಾಡಿದ್ದೀರಾ ಮೇಡಮ್ ಈಗ? ತುಂಬ ಕಡಿಮೆನೇ ಮಾಡಿದ್ದೀನಿ. ತುಂಬ ಹೇಳ್ದಂಗೆಲ್ಲ ಎಷ್ಟೋ ಜನ ಅದೆಷ್ಟೋ ಕಂಟ್ರಿ ಇದೆಷ್ಟೋ ಕಂಟ್ರಿ ಅಂತ ಅಂತಾರೆ. ಖಂಡಿತವಾಗ್ಲೂ ಅಷ್ಟೆಲ್ಲ ಇನ್ನೂ ಮಾಡಿಲ್ಲ. ಓಕೆ, ಎಲ್ಲ ಸೇರಿದ್ರೆ ಒಂದು ಇಲ್ಲಿ ತನಕ ಒಂದು 14-15 ಕಂಟ್ರಿ ಆಗಿರ್ಬೋದು ಅಷ್ಟೇ. ಒಂದೆರಡು ಕಂಟ್ರಿಗೆ ರಿಪೀಟ್ ಹೋಗಿ ಬಂದಿದ್ದೀನಿ. ಯಾಕೆ, ತುಂಬ ಇಷ್ಟ ಅಂತನಾ? ಆ ಥರ ಏನಿಲ್ಲ, ಮೇ ಬಿ ಸಿಚುವೇಶನ್. ಈ ಮಟ್ಟದ ತನಕ ಬಂದಿದ್ದೀವಿ ನಾವೀಗ ಆಲ್ರೆಡಿ. ಓಕೆನಾ, ಜಸ್ಟ್ ನಾನಾದರೆ ಏನು ಮಾಡ್ತೀನಿ ಗೊತ್ತಾ, ಫುಲ್ ಹೈಕಿಂಗ್ ಮಾಡಿಬಿಟ್ಟು ಮೇಲೆ ಹೋಗಿ ಒಂದು ಅರ್ಧ ಗಂಟೆ ಯಾರನ್ನೂ ಮಾತಾಡಿಸ್ದೆ ಓಕೆ ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತೀನಿ. ಓಕೆ, ಮೇಡಮ್, ಪಾರ್ವತಿ ಇವಾಗ ಏನಂದ್ರೆ ಟ್ರಾವೆಲ್ ಬಗ್ಗೆ ಸಿನಿಮಾ ಅಂತ ಗೊತ್ತಿದೆ, ಇಂಟರ್ವ್ಯೂಸು ಟ್ರಾವೆಲ್ ಅಲ್ಲೇ ಮಾಡಿಸ್ತಾ ಇದ್ದೀರಾ. ಆಮೇಲೆ ಒಂದು ಪೋಸ್ಟರ್ ಲಾಂಚ್ ಮಾಡಿರೋದು ನೋಡಿದೆ ನಾನು. ಸೊ ಅದನ್ನು ಟ್ರಾವೆಲಿಂಗ್ ಅಲ್ಲೇ ಮಾಡಿದ್ರೆ, ಮೇಲೆ ಹೋಗಿ ಪೋಸ್ಟರ್ ಲಾಂಚ್ ಎಲ್ಲ ಮಾಡಿದ್ರೆ. ಸೊ ಏನು ಎಕ್ಸಾಕ್ಟ್ಲಿ ಪಾರ್ವತಿ ಅಂದರೆ? ಸೊ ಪಾರ್ವತಿ ಅಂತಂದರೆ ಒಂದು ಅಡ್ವೆಂಚರಸ್ ಮೂವಿ, ಇದ್ರ ಜೊತೆಗೆ ಒಂದು ಟ್ರಾವೆಲಿಂಗ್ ಸಬ್ಜೆಕ್ಟು, ಇದ್ರ ಜೊತೆಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಎಂಟರ್ಟೈನ್ಮೆಂಟ್ ಇರುವಂಥ ಮೂವಿ. ಬರೀ ಟ್ರಾವೆಲಿಂಗ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಸಿನಿಮಾದಲ್ಲಿ ಎಲ್ಲವೂ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು, ಅಥವಾ ಒಂದು ಜರ್ನಿ ಆಗಿರ್ಬೋದು, ಅಥವಾ ನಿಮಗೆ ಇನ್ಕ್ಲೂಡಿಂಗ್ ಫೈಟ್ ಸೀಕ್ವೆನ್ಸಿಂದ ಹಿಡಿದು. ಫೈಟ್ ಮಾಡಿದ್ದೀರಾ? ನಮ್ಮ ಫೈಟ್ ಎಲ್ಲ ಬರೀ ಹುಡುಗರ ಜೊತೆನೇ ಇರುತ್ತೆ ಸಿನಿಮಾದಲ್ಲಿ. ಸೊ ಆ್ಯಕ್ಚುಲಿ ಅದಕ್ಕೂ ಕೂಡ 4-5 ದಿನ ನಾವು ರಿಹರ್ಸ್ ಮಾಡಿಕೊಂಡು ಮಾಡಿದ್ವಿ. ಸೊ ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಅಂದರೆ ನಮಗೂ ಕೂಡ ಸ್ಟಂಟ್ಸ್ ಎಲ್ಲ ತುಂಬ ಹೊಸದು. ಬಟ್ ಹೆಂಗೆ ಅಂತಂದರೆ, ಒಂದು ಮಾಡಬೇಕು ಈ ಥರದ್ದು ಒಂದು ಚೆನ್ನಾಗಿರುತ್ತೆ ಅನ್ನೋ ಒಂದು ಏನು ಹೇಳ್ತಾರೆ, ಆ ಜೋಶು ಐ ಥಿಂಕ್ ಈ ಸಿನಿಮಾ ಮುಖಾಂತರ ನಮಗೆ ಏನೋ ಅಪರ್ಚುನಿಟಿ ಸಿಕ್ಕಿದೆ. ಮತ್ತು ಅದನ್ನ ಮಾಡೋದಕ್ಕೂ ಕೂಡ ಒಂದು ಬೇರೆ ಥರನೇ ಏನೋ ಫೀಲಿಂಗ್ ಇತ್ತು. ಸೊ ಸಿನಿಮಾದಲ್ಲಿ ಫೈಟಿಂಗ್ ಮಾಡಿದ್ದೀವಿ ಆ್ಯಂಡ್ ಟ್ರಾವೆಲಿಂಗ್ ಮಾಡಿದ್ದೀವಿ. ಆಮೇಲೆ ಬೇಜಾನ್ ಆಕ್ಸಿಡೆಂಟ್ಸ್ಗಳಾಗಿದೆ, ಜೊತೆಗೆ ಎಷ್ಟೊಂದು ಕಡೆ ಬಿದ್ದಿದ್ದೀವಿ, ಎದ್ದಿದ್ದೀವಿ. ಒಂದೊಂದು ದಿನ ಅಂತೂ ಟೆಂಟ್ ಲೈಫ್ನ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆಮೇಲೆ ಕಾರಲ್ಲೇ ಎಷ್ಟೋ ದಿನ ಕಳೆದ್ಬಿಟ್ಟಿದ್ದೀವಿ. ಅಂದರೆ ಟ್ರಾವೆಲಿಂಗಲ್ಲಿ ತುಂಬ ಕಾರಲ್ಲೇ ಇದ್ದಿದ್ದರಿಂದ ಸೊ ಜಾಸ್ತಿ ಅಲ್ಲಿ ಕಳೆದಿದ್ದೀವಿ. ಮಹಾರಾಷ್ಟ್ರದಲ್ಲಿ ಒಂದು ಪಾಯಿಂಟಲ್ಲಿ ಹೆಂಗಿತ್ತು ಅಂತ ಅಂದರೆ, ಒಂದು ಪೀಕ್ ಹೋಗಿದ್ದೀವಿ, ಒಂದು ಮಧ್ಯದಲ್ಲಿ ಬ್ರಿಡ್ಜ್ ಥರ, ಅಂದರೆ ಒಂದು ಖಾಲಿ ಇದಿರುತ್ತೆ, 2 ಬಂಡೆಗಳ ಮಧ್ಯೆ ಒಂದು ಖಾಲಿ ಜಾಗ ಇರುತ್ತೆ ಗೊತ್ತಾ. ಸೊ ಇಲ್ಲಿಂದ ಅಲ್ಲಿಗೆ ನಾವು ಸ್ವಿಚ್ ಆಗಬೇಕು. ಸೊ ಹೆಂಗಿರುತ್ತೆ ಅಂದರೆ, ಯಾರು ಟೀಮ್ ಬರೋಕ್ಕಾಗಲ್ಲ, ನಾನು ಒಬ್ಬಳೇ ಹೋಗಬೇಕು. ನಾನು ಒಂದೊಂದ್ಸರಿ ಏನು ಮಾಡ್ತೀನಿ, ಸ್ವಲ್ಪ ಅಡ್ವೆಂಚರ್ ಅಂತ ಇದು ನನ್ನ ತಲೆಗೆ ಹೊಡೆದಿದ್ಯೋ ಅಥವಾ ನನಗೆ ಇಷ್ಟ ಅಂತ ಏನೇನೋ ಮಾಡ್ತೀನೋ ಗೊತ್ತಿಲ್ಲ. ಅದು ನನಗೆ ಅವತ್ತಿನ ದಿನ ನಿಜವಾಗ್ಲೂ ಕೈಕಾಲು ಶಿವರ್ ಆಗಿರೋದುಂಟು. ಬಿಕಾಸ್ ನನಗೆ ಹೈಟ್ಗಳು ತುಂಬ ಭಯ ಇಲ್ಲ. ಬಟ್ ನಾನು ಏನು ಮಾಡ್ತೀನಿ, ಆ ಹೈಟ್ಗಳಲ್ಲಿ ಹೋದಾಗ ಆದಷ್ಟು ಎಷ್ಟು ಸೇಫ್ಟಿಯಾಗಿ ನಾವು ಮೂವ್ ಮಾಡ್ಬೋದು ಅನ್ನೋದು ನೋಡ್ತೀನಿ. ನಮ್ಗೇನು ಭಯ ಆಗಲ್ಲ ಅಂತ ಏನಿಲ್ಲ, ಆದರೂ ಕೂಡ ಅದೊಂದು ಟ್ರಿಕ್ ಇರುತ್ತೆ. ಏನೋ ಒಂದು ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ಏನೋ ಕರೆಕ್ಟ್ ಆಗುತ್ತೆ ಅಂತ ಬಿಟ್ಟು ಹೋಗ್ತೀವಿ. ಸೊ ಆ ಟೈಮಲ್ಲಿ ಏನಾಯ್ತು, ಸೊ ಇಲ್ಲಿಂದ ಅಲ್ಲಿಗೆ ಜಂಪ್ ಆಗಬೇಕಾಗಿತ್ತು. ಫುಲ್ ಲೈಟ್ ಬೇರೆ ಹೋಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಹಿಂಗೋ ಧೈರ್ಯ ಮಾಡಿ ಜಂಪ್ ಮಾಡಿಬಿಟ್ಟೆ. ಈಗ ಹೆಂಗಿದೆ ಅಂದರೆ, ಫುಲ್ ನಿಜವಾಗ್ಲೂ ಲಿಟ್ರಲಿ ಕೈಕಾಲು ನಡುಗ್ತದೆ. ಆಮೇಲೆ ಫುಲ್ ಬಾಡಿ ಎಲ್ಲ ಹಿಂಗೆಲ್ಲ ಮೂವ್ ಆಗ್ತಿದೆ. ಅಲ್ಲಿ ನಿಂತ್ಕೊಂಡು ತಲೆಯಲ್ಲಿ ಓಡ್ತಾ ಇರೋದು ಇಷ್ಟೇ. ಅಕಸ್ಮಾತ್ ಇಳಿಬೇಕಾದ್ರೆ ಬಿದ್ದೋಗ್ಬಿಟ್ರೆ ಏನು ಮಾಡಲಿ, ಏನಾದರೂ ಆಗ್ಬಿಟ್ರೆ ಏನು ಮಾಡಲಿ. ನೆಕ್ಸ್ಟು ಐ ಮೀನ್ ಆರ್ಟಿಸ್ಟ್ಗಳಿಗೆ ಇದೇ ತಾನೇ ಇಂಪಾರ್ಟೆಂಟ್. ಲೈಕ್ ಕೈ ಕಾಲು ಎಲ್ಲ ಇಂಪಾರ್ಟೆಂಟ್. ಸ್ವಲ್ಪ ಮುಖ ಏನಾದರೂ ಆಯಿತು ಅಂದ್ರೂ ಅಷ್ಟೇ. ಸೊ ಇದೆಲ್ಲ ತಲೆಯಲ್ಲಿ ಓಡ್ತಾ ಇದೆ. ಆ ಶಾರ್ಟ್ ಏನು ಅನ್ನೋದು ನೆನಪಾಗ್ತಿಲ್ಲ ನನಗೆ. ಆ ಹೆಲಿಕ್ಯಾಮೆಲ್ಲ ರನ್ ಆಗ್ತಿದೆ. ಸೊ ನಾನು ಬರೀ ಯೋಚನೆಯಲ್ಲೇ ನಿಂತ್ಕೊಂಡು
ಹ್ಯಾಕ್ ಮಾಡ್ತಾ ಇದ್ದೀನಿ, ಬಟ್ ಬರೀ ಯೋಚನೆನೇ ತಲೆಯಲ್ಲಿ ಓಡ್ತಾ ಇದೆ. ಆಯ್ತಾ ಆಯ್ತಾ ಅಂತ ಬಿಟ್ಟು ಹೆಲಿಕೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು. ಆಮೇಲೆ ಅದೆಲ್ಲ ಮುಗೀತು, ಸರಿ ಆಯ್ತು ಇನ್ನೇನು ಬನ್ನಿ ಅನ್ನೋದಕ್ಕೆ ಹೆಲಿಕ್ಯಾಮಲ್ಲಿ ಹಿಂಗೆ ಮೂವ್ ಮಾಡಿ ಹೇಳ್ತಾ ಇದ್ದಾರೆ ಬನ್ನಿ ಅಂತ. ಸೊ ಅದಾಯಿತು. ಈಗ ನಾನು ಇಳಿಬೇಕು, ಶಾರ್ಟ್ ಕಟ್ ಅಂದ ತಕ್ಷಣ ಒಂದು ಭಯ ಶುರು ಆಗುತ್ತೆ ಆಯಿತಾ. ವಾಟ್ ನೆಕ್ಸ್ಟ್, ಏನು ಮಾಡೋದು, ಇಳಿಯೋದಾ ಹೇಗೆ ಮಾಡೋದು, ಅದೊಂಥರ ಭಯ ಹೆಂಗಾಯ್ತು ಅಂದರೆ ಒಂದು ಬಂಡ ಧೈರ್ಯ ಅಂತ ಬಂದ್ಬಿಡುತ್ತೆ ಆ ಟೈಮಲ್ಲಿ, ನೋಡೇ ಬಿಡೋಣ ಅಂತ. ಸೊ ಹಾಗೆ ಇಳಿಬೇಕಾದ್ರಂತೂ ನಿಜವಾಗ್ಲೂ ಕೈಯಲ್ಲಿ ಜೀವನ ಹಿಡ್ಕೊಂಡು ಅವತ್ತು ಜಂಪ್ ಮಾಡಿದ್ದೀನಿ. ಒಂದಿಬ್ರು 3 ಜನ ಬಂದರು, ಆಮೇಲೆ ಸ್ವಲ್ಪ ಟೈಮ್ ತೊಗೊಂಡೆ ನಾನು ಜಂಪ್ ಮಾಡೋಕ್ಕೆ. ಬಿಕಾಸ್ ನಮಗೂ ಅದು ಹೊಸ್ತು. ಹೆಂಗೆ ಅಂದರೆ ಜಂಪ್ ಮಾಡೋಕ್ಕೆ ಹೋಗಿ ಕಾಲು ಏನಾದರೂ ಕೊಡೋದು, ಸ್ಲಿಪ್ ಆಗೋದು ತುಂಬಾ ಚಾನ್ಸಸ್ ಇರುತ್ತೆ. ಸೊ ಆ ಥರದ್ದೆಲ್ಲ ರಿಸ್ಕ್ಗಳನ್ನ ತೊಗೊಂಡಿದ್ದೀವಿ. ಅವತ್ತಂತೂ ಬಿಡಿ, ಜಸ್ಟ್ ಮಿಸ್ ಏನಾದರೂ ಆಗಿದ್ರೆ ಡಮ್ಮ. ಸೊ ಜಂಪ್ ಮಾಡಿ ಎಲ್ಲ ಇಳಿದ್ಮೇಲೆ ಒಂಥರ ನಿಜವಾಗ್ಲೂ ಆ ಎಕ್ಸ್ಪೀರಿಯನ್ಸ್ನ ಈವನ್ ಹೇಳೋಕ್ಕೂ ಆಗಲ್ಲ, ಅಷ್ಟು ಒಂಥರ ಫೀಲ್ ಮಾಡ್ಬೋದು ಅಷ್ಟೇ. ಅದು ಮಾತ್ರ ವೆರಿ ಚಾಲೆಂಜಿಂಗ್ ಫಾರ್ ಮಿ. ಇವತ್ತು ನೆನೆಸ್ಕೊತೀನಿ ನಾನು. ಆ ಥರ ತುಂಬ ಇನ್ಸಿಡೆಂಟ್ಸ್ಗಳಾಗಿದೆ, ಈವನ್ ಕಾರಲ್ಲಿ ಆಗಿರ್ಬೋದು, ಬೈಕಲ್ಲಿ ಆಗಿರ್ಬೋದು, ತುಂಬ ಆ ಥರ. ಹಿಂಗೆ ಹೋಗೋಣ ಮಾತಾಡ್ಕೊಂಡು ಮತ್ತೆ. ಲೆಟ್ಸ್ ಗೋ, ಬನ್ನಿ. ಈ ಲಗೇಜ್ ಎಲ್ಲ ಎತ್ಕೊಂಡು ಹೌದು ಟ್ರಾವೆಲ್ ಮಾಡಿದ್ರೆ ಇಮ್ಯಾಜಿನ್, ಸಿನಿಮಾದಲ್ಲಿ ಎಂಟೈರ್ ಸಿನಿಮಾ ಇದೇ ಒಂದು ನನಗೆ ಟಾಸ್ಕು. ಸೊ ಆಲ್ಮೋಸ್ಟ್ ಇನ್ನೇನು ಎಂಡ್ ಪಾಯಿಂಟ್ಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಕೊನೆಗೂ ಗೋಲ್ ಹೇಗೆ ಅನ್ನಿಸ್ತದೆ ನಿಮಗೆ? ಮೇಡಮ್ ಚೆನ್ನಾಗಿದೆ, ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಟ್ರೈ ಮಾಡೋಣ ಇನ್ಮೇಲೆ ಅವಾಗ ಫ್ರೀ ಇದ್ದಾಗ. ದಯವಿಟ್ಟು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಇದು ಫನ್. ನೋಡಿ, ಸ್ಟಿಕ್ ಇದ್ರೆ ಯೂಸ್ ಏನಪ್ಪ ಅಂತಂದರೆ ಈ ಥರ ಎಲ್ಲೆಲ್ಲಿ ಏನಾದರೂ ಇದ್ದರೆ ಅವೇನಾದರೂ ಗೊತ್ತಾಗುತ್ತೆ, ಓಡಿಸ್ಬಿಟ್ಟು ಆರಾಮಾಗಿ ನಮ್ಮ ದಾರಿ ಮಾಡ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಗ್ರಿಪ್ ಸಿಗುತ್ತಲ್ಲ. ಹೌದು, ಹೈಕರ್ಸ್ ಗೇರ್ ನಮ್ಮ ಹತ್ರ ತುಂಬ ಎಕ್ವಿಪ್ಮೆಂಟ್ಸ್ಗಳಿದೆ. ಈ ಥರ ಕಾರ್ದು ಬೇರೆ ಸೆಟಪ್ಗಳು, ಹೈಕಿಂಗ್ ಸೆಟಪ್ಗಳು ಇನ್ನೂ ಬೇಜಾನಿದೆ. ಇವತ್ತು ತಂದಿರೋದು ಆ್ಯಕ್ಚುಲಿ ಇಷ್ಟೇ. ಇಟ್ ವಾಸ್ ಮೋರ್ ರಿಸ್ಕಿ. ನೋಡಿ, ನಿಮಗೊಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಓ, ಸಖತ್ತಾಗಿದೆ. ಹೇಗೆ ಅನಿಸಿದೆ? ಚೆನ್ನಾಗಿದೆ ಮೇಡಮ್. ನೋಡಿ, ಅಲ್ಲಿಂದ ಇದು ಸನ್ರೈಸ್ ಮತ್ತು ಸನ್ಸೆಟ್ ಎರಡು ಟೈಮಲ್ಲಿ ಈ ನೇಚರ್ ವ್ಯೂವೇ ಬೇರೆ ಇರುತ್ತೆ. ಸಿ, ನೀವು ನೋಡ್ಬೋದು, ಬೆಳಗ್ಗೆನೇ ಬೇರೆ ರೀತಿ ಇರುತ್ತೆ, ಕೆಲವು ಟೈಮ್ ಏನೋ ಮಿಸ್ಟ್ ಎಲ್ಲ ಕವರ್ ಆಗಿರುತ್ತೆ. ಅದಕ್ಕೆಲ್ಲ ಏನಿಲ್ಲ, ಬೆಳಗ್ಗೆನೇ ಬೇಗ ಎದ್ದು ಬರೋ ಅಂಥವ್ರಿಗೆ ಸ್ವಲ್ಪ ಅದು ಯೂಸ್ ಆಗುತ್ತೆ. ಕೆಲವರು ಸಂಜೆ ಪ್ರಿಫರ್ ಮಾಡ್ತಾರೆ. ಹೌದು, ಸೊ ಆ ರೀತಿ. ಇಂಥ ಪ್ಲೇಸಲ್ಲೆಲ್ಲ ಮೌಂಟೇನ್ ಕ್ಲೈಂಬಿಂಗ್ ಕೊಡಿ. ಮಧ್ಯದಲ್ಲೇ ನಾವು ಸನ್ಸೆಟ್ನ ನೋಡುವಂಥ ಎಲ್ಲ ಸಾಧ್ಯತೆಗಳಿದೆ. ಬನ್ನಿ ತೋರಿಸ್ತೀನಿ. ಹೇಗೆ ಅನ್ನಿಸ್ತಿದೆ ನೋಡಿ ನಮ್ಮ ಅಡ್ವೆಂಚರ್ ಲೈಫ್. ಫುಲ್ ಟಾಪಲ್ಲಿದ್ದೀವಿ. ಫುಲ್ ಟಾಪಲ್ಲಿದ್ದೀವಿ. ಸೊ ಸಿನಿಮಾನು ಟಾಪಲ್ಲಿ ಬರಲಿ, ಹುಷಾರು, ಇಲ್ಲ ಬೀಳಲ್ಲ.
ಹೊಸ ಭಾಷೆ ಯಾವುದಾದ್ರು ಕಲ್ತಾ ಬೇರೆ ದೇಶಕ್ಕೆ ಹೋದಾಗ ಒಂದೊಂದು ದೇಶದಲ್ಲಿ ಒಂದೊಂದು ಭಾಷೆ ಅದೆಲ್ಲ ಯಾವ್ದಾದ್ರು ವರ್ಡು ಅಥವಾ ಯಾವ್ದಾದ್ರು ದೇಶದ್ದು ವರ್ಡ್ಗಳು ಕಲಿತಾ ಇರ್ತೀನಿ, ಬಟ್ ಭಾಷೆ ಪೂರ ಎಲ್ಲ ಕಲಿಯೋಕೆ ತುಂಬ ಕಷ್ಟ ಇದೆ. ಹೌದೌದು. ಅಷ್ಟೊಂದು ಈಸಿ ಇಲ್ಲ ಆ್ಯಕ್ಚುಲಿ. ಪದಗಳು ಕಲಿತೀನಿ. ಆಮೇಲೆ ಒಂದು ಸ್ವಲ್ಪ ಫನ್ನಿಯಾಗಿ ಟ್ರಾವೆಲರ್ಸು ಮತ್ತು ಇವ್ರು ಇರ್ತಾರೆ ಗೊತ್ತಾ, ಕಾರ್ ಡ್ರೈವರ್ಸ್, ಅವ್ರ ಜೊತೆ ಎಲ್ಲ ಸುಮ್ಮನೆ ಫನ್ನಿಯಾಗಿ ಮಾತಾಡೋದು. ಆದಷ್ಟು ಇಂಗ್ಲೀಷ್ ಬರೋರ್ನ ಡ್ರೈವರ್ ತಗೋತೀವಿ. ಆಗಲೇ ಇಲ್ಲ ಅಂದರೆ ಟ್ರಾನ್ಸ್ಲೇಟರ್ ಒಂದೊಂದ್ಸರಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಒಂದಷ್ಟು ಬರೋ ಅಷ್ಟೊಳಗೆ ಒಂದು 3 ಪದ 4 ಪದ ಅಂತ ಕಲ್ತ್ಕೊಂಡು ಬಂದಿರ್ತೀನಿ. ಬಂದು 1 ತಿಂಗಳಿಗೆಲ್ಲ ಮತ್ತೆ ಮರ್ತೋಗಿರುತ್ತೆ. ಅಲ್ಲಿ ಯಾರು ಯಾವ್ದಾದ್ರು ದೇಶಕ್ಕೆ ಹೋಗಿರ್ತೀರಾ, ಮಿಸ್ ಕನ್ನಡದವ್ರು ಸಿಕ್ಬಿಟ್ಟಿರ್ತಾರೆ, ಆ ಥರದ್ದು ಇನ್ಸಿಡೆಂಟ್ ಆಗಿದೆಯಾ? ತುಂಬ ಆಗಿದೆ. ಐ ಥಿಂಕ್ ನಾನು ಈಗ ಹೋಗಿರೋ ಅಷ್ಟು ಕಂಟ್ರಿಯಲ್ಲೂ ಕೂಡ ಕನ್ನಡದವ್ರು ಸಿಕ್ಕಿದ್ದಾರೆ. ಟರ್ಕಿಗೆ ಹೋದಾಗಲೂ ಸಿಕ್ಕಿದ್ರು, ಇಂಗ್ಲೆಂಡ್ಗೆ ಹೋದಾಗ ಸಿಕ್ಕಿದ್ರು, ವೇಲ್ಸಲ್ಲಿ ಸಿಕ್ಕಿದ್ರು, ಆಮೇಲೆ ಹಾಂಗ್ಕಾಂಗಲ್ಲೂ ಸಿಕ್ಕಿದ್ರು. ಸೊ ನಮ್ಮ ಕನ್ನಡದವರು ಇಡೀ ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಇದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿ. ನಿಜವಾಗ್ಲೂ ನಾವು ಅಂದ್ಕೊಳ್ತೀವಿ ಅಲ್ಲಿ ಯಾರಿರ್ತಾರೆ ಇಲ್ಲಿ ಯಾರಿರ್ತಾರೆ ಅಂತ, ಬಟ್ ನೋ, ಕನ್ನಡದವ್ರು ಮೇಜರಾಗಿ ನನಗೆ ತುಂಬ ಜನ ಸಿಕ್ಕಿದ್ದಾರೆ. ಆಮೇಲೆ ಇಂಡಿಯಾದವರು ಕೂಡ ತುಂಬ ಜನ ಇದ್ದಾರೆ. ಅಬ್ಬಾ ಒಂದು ನಿಮಿಷ. ಸೊ ಫೈನಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರಿ. ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಬಂದು ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಸೊ 100% ನಿಮ್ಗಂತೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದು ಹೇಳ್ಬೋದಾಗಾದ್ರೆ. ಸಿನಿಮಾ ನೋಡಿ ನೀವು ಹೇಳಿ, ಇದನ್ನ ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ಹೇಗೆ ಹೈಕಿಂಗ್ ಎಲ್ಲ ಮಾಡಿದ್ವಿ ಅನ್ನೋದ್ರ ಬಗ್ಗೆನೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಹೇಳಿ ಅವ್ರನ್ನೂ ಕರ್ಕೊಂಡು ಹೋಗಿ ಈ ಥರ. ಹೋಪ್ ಯು ಲೈಕ್ ಇಟ್. ಅದೇ ಟ್ರಾವೆಲ್ ಯಾರಿಗೆ ಇಷ್ಟ ಇರುತ್ತಲ್ಲ ಅವ್ರಿಗೆ ಒಂಥರ ಸಿನಿಮಾ ಇಷ್ಟ ಆಗುತ್ತೆ. ಟ್ರಾವೆಲರ್ಗೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿರಲ್ವಲ್ಲ, ಅವ್ರಿಗೆ ಇನ್ನೊಂಥರ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅನ್ಸುತ್ತಿದ್ದು. ಹೌದು ನಿಜ. ಇದು ಮೇನ್ಲಿ ಅವ್ರುಗಳು ಅವ್ರ ಕ್ಯಾರೆಕ್ಟರ್ ಆಗಿ ಹೋಗ್ತಾರೆ ಇದರಲ್ಲಿ. ಸಿನಿಮಾನ ನೋಡೋರು ಯಾರು ಟ್ರಾವೆಲ್ ಮಾಡಿರ್ತಾರೋ ಅವ್ರು ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ನೋಡಿ ಮುಳ್ಳು ಗಿಲ್ಲೆಲ್ಲ ಚುಚ್ಕೊಂಡು ಹಿಂಗಾಗಿದೆ. ಹೌದು. ಚಲೋ, ಇನ್ನೇನಿದೆ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ನಾವು ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಜೊತೆಗೆ ಇದ್ದೀವಿ. ಸೊ ಅವ್ರು ಇವತ್ತು ಇಂಟರ್ವ್ಯೂನ ಎಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಗೊತ್ತಾ? ನೋಡಿ ಇಲ್ಲಿ ಅಲ್ಲಿ ನಮ್ಮ ಡೈರೆಕ್ಟರ್ ಫುಲ್ ಯೂಟ್ಯೂಬರ್ ಆಗಿರೋದು. ನೋಡಿ ಹೇಗಿತ್ತು ಎಕ್ಸ್ಪೀರಿಯನ್ಸು? ತುಂಬ ಮುಳ್ಳುಮುಳ್ಳಾಗಿತ್ತು. ನೋಡಿ ಇಲ್ಲಿ ಚುಚ್ಕೊಂಡಿದೆ ಬೇಜಾನ. ಇವರಿಬ್ರೇನೋ ಆರಾಮಾಗಿ ಬಂದ್ರು. ನಾನು ನೀವೇನು ಇಟ್ಕೊಂಡಿದ್ದೀರ ಅದು ಇಟ್ಕೊಂಡು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಇವತ್ತು. ತುಂಬಾ ಕಷ್ಟ. ನಾವು ಡೈರೆಕ್ಟ್ ಆಗಿ ನಡೀತಾ ಇರ್ತೀವಿ, ಅವ್ರು ಉಲ್ಟಲ್ ಹಂಗೆಲ್ಲ ಕಷ್ಟ ಇದೆ. ಅನುಭವ. ಒಂದ್ಸರಿ ನಮ್ಮ ಸಿನಿಮಾನ ಇಂಟರ್ವ್ಯೂ ಮಾಡಿದ್ದು, ಫಸ್ಟ್ ಟೈಮ್ ಈ ಥರದೊಂದು ಇಂಟರ್ವ್ಯೂ ಮಾಡಿದ್ದು. ತುಂಬ ಬೇರೆ ಥರದ್ದು ಇಂಟರ್ವ್ಯೂ ಮಾಡಿದ್ದೀವಿ. ಸೊ ಫಸ್ಟು ಈ ಥರದೊಂದು ಇಂಟರ್ವ್ಯೂ ಅಂದರೆ ಈ ಥರದೊಂದು ಟ್ರಕ್ಕಿಂಗಲ್ಲಿ ಮಾಡಿದ್ದು ಇಂಟರ್ವ್ಯೂ. ಸೊ ನಿಮ್ಮ ಟೀಮ್ಗೆ ಮತ್ತು ದೀಪಿಕಾ ಮೇಡಮ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ನಿಮಗೂ ಕೂಡ. ಚೆನ್ನಾಗಿದೆ ಸರ್. ಬೆಂಗಳೂರಿಂದ ಚೂಸ್ ಮಾಡೋದು ಗೊತ್ತಲ್ಲ. ಅಲ್ಲಿ ನೋಡಿ ನಮ್ಮ ವ್ಯೂ ಪಾಯಿಂಟ್ ತೋರಿಸಿ ಡೈರೆಕ್ಟ್ರೇ. ತಿರುಗಿಸಿ, ಹಂಗೆ ಕ್ಯಾಮ್ರಾ ತಿರುಗಿಸಿ ಸಾಕು. ಈ ಕಡೆ ತಿರುಗಿಸಿ, ಆ ಕಡೆ ತಿರುಗಿಸಿ. ನೋಡಿ ಇದು ಪಾಯಿಂಟು 360 ಡಿಗ್ರಿ. ಈಗ ಹೆಂಗೆ ಚಾಪರ್ ತರಿಸ್ತೀರಾ ಹೇಳಿ? ಕೆಳಗಡೆ ಅಲ್ವಾ? ಆಯ್ತು, ಶೂಟಿಂಗ್ ಆಯ್ತಲ್ವಾ? ಈಗ ಚಾಪರ್ ನಿಲ್ಲಿಸ್ಬೇಕು. ಕಟ್ ಮಾಡಿ.